ವೆಲ್ಕಮ್ ಟು ಪ್ರಿಯಾ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್. ನಾನು ಮೊದಲನೇ ಸರಿ ಧನುರ್ಮಾಸದ ಪೂಜೆನ ಮಾಡ್ತಾಯಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಕೆಲವೊಂದು ಸರಿಯಾಗಿರ್ಬೋದು, ತಪ್ಪಾಗಿರ್ಬೋದು. ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ಕೆಲವೊಬ್ಬರಿಗೆ ಹೊಸ್ದಾಗಿ ಮಾಡಬೇಕಾದ್ರೆ ಗೊತ್ತಿರಲ್ಲ. ಬಟ್ ನನಗೂ ಗೊತ್ತಿರಲಿಲ್ಲ. ನಾನೇನು ತಿಳ್ಕೊಂಡಿದ್ದೀನಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಇವಾಗ ನಾನು ಮನೇನ ಡೀಪಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಬಟ್ ನಮ್ಮ ಮನೇಲಿ ಯಾವಾಗಲೂ ನಾವು ನಾನ್ ವೆಜ್ ತಿಂತಾ ಇರ್ತೀವಿ. ಹಾಗಾಗಿ ಅಷ್ಟೊಂದು ಕ್ಲೀನಾಗಿರಲ್ಲ ಮತ್ತು ಅಷ್ಟೊಂದು ಶುದ್ಧಿಯಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಗಂಜಲ ಎಲ್ಲನೂ ಹಾಕಿ ನೀಟಾಗಿ ಒರೆಸ್ಕೊತೀನಿ. ಮನೇನ ನಾವೆಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟು ಪಾಸಿಟಿವ್ ವೈಬ್ಸ್ ನಮ್ಮ ಮನೇಲಿರುತ್ತೆ ಮತ್ತು ನಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ದೊಡ್ಡವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಅಷ್ಟಲಕ್ಷ್ಮಿಗಳು ಸಂಚಾರ ಮಾಡ್ತಾ ಇರ್ತಾರೆ. ಮನೇನ ಆದಷ್ಟು ನೀಟಾಗಿ ಇಟ್ಟಿದ್ರೆ ಆವಾಗ ಮನೆ ಒಳಗಡೆ ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ, ನಾವು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ನಾವು ಯಾವಾಗಲೂ ಮನೇನ ನೀಟಾಗಿ ಇಟ್ಕೊಂಡಿರಬೇಕು. ಧನುರ್ಮಾಸದ ಪೂಜೆ ಮಾಡೋದಕ್ಕೋಸ್ಕರ ನಾನು ಇವತ್ತು 3 ಗಂಟೆಗೆ ಎದ್ಬಿಟ್ಟು ಮನೆ ಒಳಗಡೆ ಕೆಲಸ ಏನಿರುತ್ತೆ ಫಸ್ಟ್ ಅದನ್ನು ಮುಗಿಸ್ಕೊಂಡು ಸ್ನಾನ ಮಾಡಿ ದೇವ್ರ ಮನೆ ಏನಿದೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ದೇವ್ರ ಮನೆ ಕೆಲಸ ಆಯಿತು ಅಂತ ಹೇಳಿದ್ರೆ ಆಮೇಲೆ ಹೊರಗಡೆ ಕೆಲಸ ಮಾಡ್ಕೊಬೋದು. ಆವಾಗ ಲೇಟ್ ಆಗಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೂ. ಹಾಗಾಗಿ ಇದನ್ನು ಬೇಗ ಮುಗಿಸ್ಕೊಂಡೆ. ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಹಚ್ಚೋ ಎಳ್ಬತ್ತಿನ ನಾನು ಮನೇಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಹೊರಗಡೆ ತೊಗೊಳೋದಕ್ಕಿಂತ ಮನೇಲೇ ಕುತ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಿಂದನೇ ಪ್ರಿಪೇರ್ ಮಾಡಿಕೊಂಡು ತೊಗೊಂಡೋಗಿ ಅಲ್ಲಿ ಹಚ್ಚೋದ್ರಿಂದ ನಮ್ಮ ಮನಸ್ಸಲ್ಲಿ ನಮ್ಮ ಮನೇಲಿರೋ ಕಷ್ಟ ದುಃಖಗಳೆಲ್ಲನೂ ಆದಷ್ಟು ದೇವರು ಬೇಗ ಹೊಡ್ಕೊಳ್ಳುತ್ತೆ ಅನ್ನೋದೊಂದು ನಂಬಿಕೆ ನನಗೆ. ಎಳ್ಬತ್ತಿನ ನಾನು ಯಾವ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ನಾನ ಮಾಡಿಕೊಂಡು ಮಡಿಯಿಂದ ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಬಟ್ಟೆ ಏನಿರುತ್ತೆ ಇದು ನಮಗೆ ಗದ್ಗೆ ಅಂಗಡಿಲೇ ಸಿಗುತ್ತೆ. ಇಷ್ಟು ತೊಗೊಂಡ್ಬಿಟ್ಟು ಇಷ್ಟು ಚಿಕ್ಕದಾಗಿ ನಮಗೆ ಯಾವ ಥರ ಸೈಜಿಗೆ ಬೇಕೋ ಆ ಸೈಜಿಗೆ ನೀಟಾಗಿ ಕಟ್ ಮಾಡಿಕೊಂಡು ಆ ಎಳ್ಳೇನಿರುತ್ತೆ ಆ ಎಳ್ಳನ್ನ ಎಷ್ಟು ಬೇಕು ಅಂದರೆ 1 ಸ್ಪೂನ್ ಆಗಿರ್ಬೋದು, ಅರ್ಧ ಸ್ಪೂನ್ ಆಗಿರ್ಬೋದು ಅದನ್ನು ನೀಟಾಗಿ ಹಾಕಿ ಬ್ಲ್ಯಾಕ್ ದಾರದಲ್ಲಿ ನೀಟಾಗಿ ಕಟ್ಟಬೇಕಾಗುತ್ತೆ. ನಾನು ಯಾವ ಥರ ಫೋಲ್ಡ್ ಮಾಡಿ ತೋರಿಸಿದ್ದೀನಿ ನೋಡಿ, ಆ ಥರ ಕಟ್ಟಿ ಒಂದು ಬೌಲಿಗೆ ಆಗಿರ್ಬೋದು ಅದನ್ನು ನೀಟಾಗಿ ಇಟ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿಟ್ರೆ ಅದು ನೆನೀತಾ ಇರುತ್ತೆ. ಅದನ್ನು ತೊಗೊಂಡೋಗಿ ಅವಾಗ ಅಲ್ಲಿ ಹಚ್ಬೋದು. ಇವಾಗ ಟೈಮ್ ಬಂದು 4:30 ಆಗಿದೆ. ಹಾಗಾಗಿ ಬಾಗಿಲು ಕಸ ಏನಿರುತ್ತೆ ಅದನ್ನೆಲ್ಲ ಗುಡಿಸಿ ತಾರಿಸಿ ರಂಗೋಲಿನ ನಾನು ಬಿಡ್ತಾಯಿದ್ದೀನಿ. ಫಸ್ಟು ಮನೇಲಿ ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ರಂಗೋಲಿ ಬಿಟ್ಟು ಮನೇಲಿ ದೀಪ ಹಚ್ಚಾದ್ಮೇಲೆ ನಾವು ಹೊರಗಡೆ ಹೋಗಿ ಯಾವುದೇ ದೇವರಿಗಾಗಲಿ ಪೂಜೆ ಮಾಡಿದ್ರೆ ಆ ಪೂಜೆ ನಮಗೆ ಸಲ್ಲುತ್ತೆ. ಅದನ್ನೆಲ್ಲ ಮುಗಿಸಿ ನನ್ನ ಭಕ್ತಿಯಿಂದ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಈ ಪೂಜೆಯ ಮಹತ್ವ ಏನಂತ ಹೇಳಿದ್ರೆ, ಮಾರ್ಗಶಿರ ಮಾಸದ ಮಧ್ಯದಲ್ಲಿ ನಮಗೆ ಧನುರ್ಮಾಸ ಶುರುವಾಗುತ್ತೆ. ಈ ಮಾಸದಲ್ಲಿ ವಿಷ್ಣುವು ಭೂಲೋಕಕ್ಕೆ ಸಂಚಾರಕ್ಕೆ ಬರ್ತಾರೆ. ಆದ್ದರಿಂದ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಸಲ್ಲಿಸೋದ್ರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಕೂಡ ನಮ್ಮ ಕಷ್ಟ ಪರಿಹಾರ ಆಗಲಿ ಅನ್ನೋ ಕಾರಣಕ್ಕೆ ಈ ಮಾಸದಲ್ಲಿ ಪೂಜೆನ ಸಲ್ಲಿಸ್ತಾರೆ. ಈ ಮಾಸದಲ್ಲಿ ನಾವು ಎಳ್ಬತ್ತಿನೇ ಯಾಕೆ ಹಚ್ತೀವಿ ಅಂತ ಹೇಳಿದ್ರೆ, ವಿಷ್ಣುವಿಗೆ ಪ್ರಿಯವಾದದ್ದು ಎಳ್ಳು. ಹಾಗಾಗಿ ಎಳ್ಳು ಹೇಗೆ ಬೆಂಕಿಯಲ್ಲಿ ಸಿಡಿಯುತ್ತೆ ಅದೇ ರೀತಿ ನಮ್ಮ ಕಷ್ಟಗಳು ಸಿಡಿಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಹಚ್ತೀವಿ. ಕೆಲವೊಬ್ಬರು 16 ದಿನ ಹಚ್ತಾರೆ ಅಂತ ಹೇಳಿದ್ರೆ ಅದು ಅರ್ಧ ಮಂಡಲ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಆದರೆ ನಾನು 9 ದಿನ ಈ ಪೂಜೆನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ 9 ದಿನ ಈ ಪೂಜೆನ ಕಂಪ್ಲೀಟ್ ಮಾಡ್ಕೊತೀನಿ. ನಾನಂತೂ ಈ ಪೂಜೆನ ಮೊದಲನೇ ಸರಿ ಮಾಡಿದರೂ ಕೂಡ ನನಗೆ ತುಂಬಾ ಖುಷಿ ಇದೆ ಮತ್ತು ತುಂಬ ತಿಳ್ಕೊಳ್ಳೋದು ಕೂಡ ನನಗೆ ತುಂಬಾ ಇದೆ. ಇದು ಯಾವುದನ್ನು ಯಾವಾಗಲೂ ಮಾಡಿದವಳಲ್ಲ ನಾನು. ಬಟ್ ಇವಾಗ ಇದನ್ನೆಲ್ಲ ಮಾಡಿ ಹೊಸದನ್ನು ತಿಳ್ಕೊತಾ ಇದ್ದೀನಿ. ಈ ವಿಷಯದಲ್ಲಂತೂ ತಿಳ್ಕೊಳ್ಳೋದು ತುಂಬಾ ಇದೆ. ಬಟ್ ಎಷ್ಟು ತಿಳ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಎಲ್ಲ ಮುಗಿಸಿ ತಿಂಡಿಗೂ ಕೂಡ ರೆಡಿ ಮಾಡಿ ನಾನು ಆಫೀಸಿಗೆ ರೆಡಿ ಆಗ್ತಾಯಿದ್ದೀನಿ. ಆಲ್ರೆಡಿ ಲೇಟ್ ಆಗಿತ್ತು. ಇವತ್ತು 3 ಗಂಟೆಗೆ ಎದ್ದು ಎಲ್ಲನೂ ಪ್ರಿಪೇರ್ ಮಾಡಿ ಪೂಜೆ ಮುಗಿಸಿ ನನ್ನ ಮಗನೂ ರೆಡಿ ಮಾಡಿಸಿ ತಿಂಡಿ ಕೂಡ ರೆಡಿ ಮಾಡಿ ನಾನು ಆಫೀಸಿಗೆ ಹೊರಟೆ. ಎಲ್ಲ ಸಮಸ್ಯೆಗಳು ಎಲ್ರಿಗೂ ಇರುತ್ತೆ. ಇರೋ ಸಮಸ್ಯೆನ ಪಕ್ಕಕ್ಕಿಟ್ಟು ಯಾವಾಗೂ ಖುಷಿಯಾಗಿರೋಣ. ಥ್ಯಾಂಕ್ ಯು. ಬಾಯ್.